Everybody get your fucking hands up. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಸೈಡ್ ಅಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಕೈನ್ಮಾಸ್ಟರ್ ಅಲ್ಲಿ ವಾಟ್ಸಪ್ ಸ್ಟೇಟಸ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನ್ಯೂ ಪ್ರಾಜೆಕ್ಟ್ ಕೈನ್ಮಾಸ್ಟರ್ ಓಪನ್ ಮಾಡಿಕೊಂಡು ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. 9x6 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರಾಂಗ್ ಮಾರ್ಕ್ ಕೊಡ್ಕೊಂಡ್ಬಿಟ್ಟು ನಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ನ ಕ್ಲಿಕ್ ಮಾಡ್ಕೊಂಡು ಲೇಯರ್ ಮ್ಯಾಗ ಹೋಗಿ, ಮೀಡಿಯಮ್ ಮ್ಯಾಗ ಹೋಗಿ, ನಮಗೆ ಬೇಕಾಗಿರುವ ಒಂದು ಫೋಟೋನ ಚೂಸ್ ಮಾಡ್ಕೊಳ್ಳಿ. ಬರ್ತಾ ಇಲ್ಲ ಫೋಟೋನ, ವೆಯ್ಟ್ ಮಾಡಿ. ಫೋಟೋನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಬರ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಇದು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನಾನೊಂದು ಫೋಟೋನ ಚೂಸ್ ಮಾಡ್ಕೊತಿದ್ದೀನಿ. ವೆಯ್ಟ್ ಮಾಡಿ. ಫ್ರೆಂಡ್ಸ್, ಒಂದು ಫೋಟೋ ತಗೊಂಡಿದ್ದೀನಿ. ಇದನ್ನ ಫಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಟ್ ಸ್ಕ್ರೀನ್ ಕೊಡಿ. ಓಕೆ ಮಾಡ್ಕೊಳ್ಳಿ. ಇದು ಫೋಟೋನ ಜಗ್ಬಿಡಿ. ಇಲ್ಲಿವರೆಗೂ ಬ್ಲ್ಯಾಕ್ ಕಲರ್ ಇರುತ್ತೆ ಅಲ್ಲಿವರೆಗೂ ಜಗ್ಬಿಡಿ. ರಿಟರ್ನ್ ಬನ್ನಿ. ಲೇಯರ್ ಮ್ಯಾಗ ಹೋಗಿ, ಎಫೆಕ್ಟ್ಸ್ ಮ್ಯಾಗ ಹೋಗಿ, ಬೇಸಿಕ್ ಎಫೆಕ್ಟ್ಸ್ ಮ್ಯಾಗ ಹೋಗಿ, ಫಸ್ಟ್ ಎಫೆಕ್ಟ್ಸ್ ಇದು ಏನಿರುತ್ತಲ್ಲ ಅದನ್ನು ತಗೊಂಡು ಬಂದು ಸೀದಾ ಫುಲ್ಲಾಗಿ ಜಗ್ಬಿಡಿ. ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಳ್ಳಿ. ಈ ಫೋಟೋದ ಮೇಲೆ ಕ್ಲಿಕ್ ಮಾಡಿ ಈ ಎಫೆಕ್ಟ್ಸ್ನ ಎಲ್ಲಿವರೆಗೂ ನಾವು ಫೋಟೋ ಇಟ್ಟಿರ್ತೀವಿ ಅಲ್ಲಿವರೆಗೂ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಳ್ಳಿ. ಈ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಫೋಟೋ ತಗೊಳ್ಳಿ ಒಂದು. ಈ ಸ್ಪ್ಲಿಟ್ ಸ್ಕ್ರೀನ್ನ ನಾವು ಆನ್ ಮಾಡ್ಕೊಂಡಿರ್ತೀವಿ. ಈ ಡೂಪ್ಲಿಕೇಟ್ ಫೋಟೋ ತೊಗೊಂಡ್ಮೇಲೆ ಆಫ್ ಮಾಡಬೇಕು. ಇವಾಗ ಎಷ್ಟು ಬಂತು. ಕ್ರಾಪಿಂಗ್ ಮ್ಯಾಗ ಹೋಗೋಣ, ಮಾಸ್ಕ್ ಆನ್ ಮಾಡ್ಕೊಳ್ಳೋಣ, ಕಟ್ ಮಾಡೋಣ ಈ ಫೋಟೋನ ಕಟ್ ಮಾಡ್ಕೊಳ್ಳೋಣ. ಸರಿ, ಓಕೆ. ಈ ಫೋಟೋನ ಇಟ್ಬಿಟ್ಟು ಲೇಯರ್ ಮ್ಯಾಗ ಹೋಗಿ, ಮೀಡಿಯಮ್ ಆಗಿ ಹೋಗಿ, ಒಂದು ಮೊಬೈಲ್ ಟೆಂಪ್ಲೇಟ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದನ್ನ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಬಂತು. ಇದನ್ನು ಇಷ್ಟು ಇಡೋಣ. ಓಕೆ ಮಾಡ್ಕೊಳ್ಳೋಣ. ಈ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಸೆಟಪ್ ಮಾಡ್ಕೊಳ್ಳಿ. ಈ ಫೋಟೋನ ಸೆಟಪ್ ಮಾಡ್ಕೊಂಡ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ಈ ಫೋಟೋ ಒಂಚೂರು ಹೊರಗಡೆ ಕಾಣಿಸ್ತಿದೆ. ಇದ್ರ ಮ್ಯಾಗ ಹೋಗಿ ಕ್ರಾಪಿಂಗ್ ಮ್ಯಾಗ ಹೋಗಿ ಒಂಚೂರು ಎಲ್ಲಿ ಕಾಣಿಸುತ್ತೆ ಅಲ್ಲಿ ನಮ್ಮ ಫೋನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇಟ್ಕೊಂಡು ಇದನ್ನು ಸೆಟಪ್ ಮಾಡ್ಕೊಳ್ಳಿ. ಫೋಟೋನ ಕಟ್ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಳ್ಳಿ. ಕ್ರಾಪಿಂಗ್ ಮ್ಯಾಗ ಹೋಗಿ ಈ ಮಾಸ್ಕ್ ಆನ್ ಮಾಡಿರ್ತೀವಲ್ಲ ಇದನ್ನು ಆನ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ಕುಂತಿತ್ತೆ ಇಲ್ವಾ? ಹಾಂ, ಓಕೆ, ಕರೆಕ್ಟಾಗಿ ಕುಂತಿದೆ. ಒಂಚೂರು ಇನ್ನೊಂಚೂರು ಕೆಳಗಡೆ ಬರಬೇಕು. ಕ್ರಾಪಿಂಗ್ ಮ್ಯಾಗ ಹೋಗಿ ಒಂಚೂರು ಫೋಟೋನ ಓಕೆನಾ, ಫೋಟೋ ಮೇಲೆ ಹೋಗಿ ಒಂಚೂರು ಫೋಟೋ ಅಷ್ಟೇ ಇದೆ ಅಂತ ಕಾಣಿಸುತ್ತೆ ಅದು. ಸರಿ, ಓಕೆ, ಇಷ್ಟೇ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ಮೂತ್ನೆಸ್ ಕಾಣಿಸ್ತಾ ಇದೆ.
ಒಂಚೂರು ಹೊರಗಡೆ ಬಂದಂಗೆ ಕಾಣಿಸ್ತಾ ಇದೆ. ಓಕೆ, ಸೆಟಪ್ ಆಯ್ತು ಫೋಟೋ. ಓಕೆ, ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಸೆಟಪ್ ಆದ ತಕ್ಷಣ ಲೇಯರ್ ಮ್ಯಾಗ ಹೋಗಿ ಮೀಡಿಯಮ್ ಮ್ಯಾಗ ಹೋಗಿ ಒಂದು ಆರ್ಟ್ ಟೆಂಪ್ಲೇಟ್ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಅದನ್ನು ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಒಂದು ಇದು ಬರುತ್ತೆ, ಒಂದು ಶ್ಯಾಡೋ ಬರುತ್ತೆ, ಬ್ಲ್ಯಾಕ್ ಕಲರ್ ಶ್ಯಾಡೋ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಫುಲ್ ಝೂಮ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಯ್ತಾ? ಇದು ಏನು ಫೋಟೋಗಳು ಇರುತ್ತೆ ಇದೆಲ್ಲ ನಾವು ಎಲ್ಲಿವರೆಗೂ ಇಟ್ಕೊಳ್ಬೇಕು ಅಲ್ಲಿವರೆಗೂ ಮೇಲ್ಗಡೆ ಬ್ಯಾಕ್ಗ್ರೌಂಡ್ ಇಟ್ಟಿರೋವರೆಗೂ ಇಡಬೇಕು, ಎಲ್ಲ ಜಗ್ಬೇಕು. ಸರಿ, ಓಕೆ, ಬೆಸ್ಟ್ ಆಯಿತು. ಲೇಯರ್ ಮ್ಯಾಗ ಹೋಗಿ ಮೀಡಿಯಮ್ ಮ್ಯಾಗ ಹೋಗಿ ಆವಾಗಲೇ ಹೇಳಿದ್ನಲ್ಲ ಆರ್ಟ್ ಟೆಂಪಲ್ ವಿಡಿಯೋನ ಚೂಸ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಸ್ಪ್ಲಿಟ್ ಸ್ಕ್ರೀನ್ ಮ್ಯಾಗ ಹೋಗಿ ಫಿಟ್ ಸ್ಕ್ರೀನ್ ಮಾಡ್ಕೊಂಡು ಓಕೆ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಬ್ಲೆಂಡಿಂಗ್ ಮ್ಯಾಗ ಹೋಗಿ 4ನೇ ಆಪ್ಷನ್ ಸ್ಕ್ರೀನ್ ಮ್ಯಾಗ ಹೊಡ್ಕೊಳ್ಳಿ. ಓಕೆ ಮಾಡ್ಕೊಳ್ಳಿ. ಇದನ್ನು ಓಕೆ ಮಾಡ್ಕೊಳ್ಳಿ. ಇವಾಗ ಇಲ್ಲಿವರೆಗೂ ಆಯಿತಾ? ಮತ್ತೆ ಲೇಯರ್ ಮ್ಯಾಗ ಹೋಗಿ ಮೀಡಿಯಮ್ ಮ್ಯಾಗ ಹೋಗಿ ಡೌನ್ಲೋಡ್ ಇನ್ನೊಂದು ನಾವು ಬಾರ್ಡರ್ ಲೈನ್ ಹಾಕ್ಬೇಕಾಗುತ್ತೆ. ಆ ಬಾರ್ಡರ್ ಲೈನ್ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಸ್ಪ್ಲಿಟ್ ಸ್ಕ್ರೀನ್ ಮ್ಯಾಗ ಹೋಗಿ ಫಿಟ್ ಸ್ಕ್ರೀನ್ ಮಾಡಿಕೊಂಡು ಬ್ಲೆಂಡಿಂಗ್ ಆಪ್ಷನ್ ಮ್ಯಾಗ ಹೋಗಿ ಸ್ಕ್ರೀನನ್ನು ಆಪ್ಷನ್ಸ್ ಮ್ಯಾಗ ಕೊಟ್ಟರೆ ಓಕೆ. ಇಷ್ಟು ಚೂಸ್ ಆಯಿತು. ಒಂಚೂರು ಇದನ್ನು ಹಿಂಗೆ ಎಳ್ಕೊಳ್ಳಿ. ಈ ಕಡೆ ಎಲ್ಲಿವರೆಗೂ ನಾವು ಬ್ಯಾಕ್ಗ್ರೌಂಡ್ ಎಲ್ಲಿವರೆಗೂ ಇಟ್ಟಿರ್ತೀವಿ ಅಲ್ಲಿವರೆಗೂ ಎಳ್ಕೊಳ್ಳಿ. ಓಕೆ, ವೈಟ್ ಬಾರ್ಡರು ಎಫೆಕ್ಟ್ಸು ಈ PNG ಇದೆಯಲ್ಲ, ಶ್ಯಾಡೋ PNG, ಈ 6 ಟೆಂಪಲ್ ಇದೆಯಲ್ಲ 6 ಟೆಂಪಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂಚೂರು ಅಡ್ಜಸ್ಟ್ಮೆಂಟ್ ಮೇಲೆ ಹೋಗಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದನ್ನು ಒಂಚೂರು ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದು 41 ಇದ್ರೆ ಸಾಕು. ಓಕೆ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸಾಂಗ್ನ ಚೂಸ್ ಮಾಡ್ಕೊಳ್ಳಿ, ಯಾವುದಾದ್ರೂ ನಿಮ್ಗೆ ಇಷ್ಟವಾದ ಸಾಂಗ್ನ. ನಾನೊಂದು ಸಾಂಗ್ನ ಚೂಸ್ ಮಾಡ್ತಾ ಇದ್ದೀನಿ. ಸರಿ, ಓಕೆ, ಸಾಂಗ್ ಚೂಸ್ ಮಾಡ್ಕೊಂಡಿದ್ದೀನಿ. ಸಾಂಗ್ ಸೆಟಪ್ ಮಾಡಬೇಕು. ಸಾಂಗ್ ಸೆಟಪ್ ಆಗಿದೆ. ಒಂದ್ಸರಿ ಪ್ಲೇ ಮಾಡಿ ನೋಡೋಣ ಫ್ರೆಂಡ್ಸ್ ಹೆಂಗಾಗಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಹಲವಾರು ವಿಡಿಯೋಗಳು ಅಥವಾ ವಾಟ್ಸಪ್ ಸ್ಟೇಟಸ್ ವಿಡಿಯೋಗಳು, ಟ್ರೆಂಡಿಂಗ್ ವಿಡಿಯೋಗಳು ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಟಕ್ಕನಂಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನಿಂದ ಎಲ್ಲರೂ ನೋಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.